ನಾಷ್ಟ ಆಯ್ತಾ? ಡಿಪ್ರೆಷನ್ ಬ್ಯಾಂಕ್ ಬಂದಿದ್ದೀವಿ ಈಗ. ಮಾರ್ಕೆಟ್ ಅಲ್ಲೆಲ್ಲ ಇವರು ಮೀಟಿಂಗ್ ಮಾಡ್ಕೊಂಡಿರ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಊರಿಂದ ಮಾಡ್ತಾ ಇದ್ದೀನಿ. ನಾವು ನೈಟ್ ಊರಿಗೆ ಬಂದ್ವಿ ಸಡನ್ನಾಗಿ. ಏನಕ್ಕೆ ಅಂತ ನಿಮಗೆ ವ್ಲಾಗಲ್ಲಿ ಗೊತ್ತಾಗತ್ತೆ, ಮುಂದೆ ನೋಡ್ತಾ ಇರಿ. ಹಂಗೆ ಎಲ್ಲರೂ ಏನೇನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಬೆಳಗ್ಗೆ ಫೋನ್ ನೋಡ್ತಿದ್ದಾಳೆ. ನನ್ನ ತಮ್ಮ ನೋಡಿ ಬಿದ್ದುಬಿಟ್ಟು ಬಂದಿದ್ದಾನೆ ಗಾಡೀಲಿ. ಇವರು ನಮ್ಮ ಚಿಕ್ಕಮ್ಮ. ಏನು ಮಾಡ್ತಾ ಇದ್ದೀರಾ? ಮಟನ್ ಇದು ತಲೆಕಾಲು ಸಾಂಬಾರ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ತಲೆಕಾಲು ಸಾಂಬಾರು. ಇದೆಲ್ಲ ಏನಕ್ಕೆ ರೆಡಿ ಮಾಡ್ಕೊಂಡಿರೋದು? ಇದಕ್ಕೆಲ್ಲ ಟೊಮೆಟೊ ಬಾತ್ ಮಾಡೋಣ, ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಏನು ಮಾಡ್ತಾ ಇದ್ದೀರಾ? ಹಾಯ್ ಮಾಡಿ. ಹಾಯ್, ನಾಷ್ಟ ಆಯ್ತಾ? ಡಿಪ್ರೆಷನ್ ಏಯ್ ಸ್ಯಾಂಡಿ ನೋಡಿ, ಸ್ಯಾಂಡಿ ನಮ್ಮ ಚಿಕ್ಕಮ್ಮನ ಮಗಳು, ಇವಳು ಚಿಕ್ಕವಳು. ಇವ್ರು ನೋಡಿ ಚೆನ್ನಾಗಿ ಮಟನ್ ಎಲ್ಲ ಬ್ಯಾಟಿಂಗ್ ಮಾಡಿಬಿಟ್ಟು ಎಲೆ ಅಡಿಕೆ ಹಾಕೊಂಡು ಕೂತಿದ್ದಾರೆ. ಮುದ್ದೆ ತಲೆಕಾಲು ಸಾಂಬಾರ್ ಬ್ಯಾಟಿಂಗ್ ಮಾಡಿದ್ವಿ, ಕುತ್ಕೊಂಡಿದ್ವಿ. ಇವಾಗ ಸ್ವಲ್ಪ ಈಗ ಮತ್ತೆ ಶುರು ಮಾಡ್ಬೇಕು ಕೆಲಸ. ಅಂಕಲ್ ನೋಡಿ ಎಷ್ಟು ರಶ್ ಇದೆ ಅಂತ. ಬ್ಯಾಂಕಿಗೆ ಬಂದಿದ್ದೀವಿ ಈಗ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ. ಈಗ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಹೋಗಿ ಸಂತೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೋಗ್ತೀವಿ. ಹೌದಲ್ವಾ ಫ್ರೆಂಡ್ಸ್? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದು ಊರ ಹೆಸರು ಕಮೆಂಟ್ ಮಾಡಿ ಕೆಳಗಡೆ. ನೋಡಿ, ಇಲ್ಲಿ ಚುರುಮುರಿ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಒಳಗಡೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಬಂದಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಬಿಸಿ ಬೋಂಡ ಮಾಡ್ತಾ ಇದ್ದಾರೆ ನೋಡಿ. ಮಳೆ ಬರ್ತಾ ಇದೆ, ಮಳೆ ಜೊತೆ ಬಿಸಿ ಬಿಸಿ ಬಜ್ಜಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ ತಿಂದ್ಬಿಟ್ಟು. ಬಜ್ಜಿ 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 ಈ ಮಳೆಗೆ ಬಿಸಿ ಬಿಸಿ ಬೋಂಡ ಮತ್ತು ಕಡಲೆಪೂರಿ ನೀವು ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರೋದು. ಚಿಕ್ಕಮ್ಮ ಅವರು ತರಕಾರಿ ತಗೋತಾ ಇದ್ದಾರೆ. ಇವಾಗಲೇ ಇವ್ರದ್ದು ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ. ನಾವಿಬ್ರು ಅವರಿಂದ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮಂದು ಹೇರ್ಸ್ ನೋಡಿ ಎಷ್ಟು ಉದ್ದ ಇದೆ.
ಬೆಂಗಳೂರಲ್ಲೆಲ್ಲ ಮಾರ್ಕೆಟ್ ಅಂತಾರೆ ತರಕಾರಿ ಏನಾದರೂ ತಗೋಬೇಕಂದ್ರೆ, ಹಳ್ಳಿ ಕಡೆ ಎಲ್ಲ ಸಂತೆ ಅಂತ ಮಾರ್ಕೆಟ್ ನೋಡಿ ಎಷ್ಟು ದೊಡ್ಡದಾಗಿದೆ. ಒಂದು ಹಳ್ಳೀಲಿ ಎಷ್ಟು ದೊಡ್ಡದಾಗಿ ಮಾರ್ಕೆಟ್ ಇದೆ ನೋಡಿ. ಇಲ್ಲಿ ಡೈರೆಕ್ಟ್ ರೈತರು ಬೆಳೆದಿರೋ ತರಕಾರಿನೇ ಡೈರೆಕ್ಟ್ ಅವರೇ ಮಾರೋದು. ನಾವಲ್ಲಿ ಒಂದು ಕಟ್ಟು 10 ರೂಪಾಯಿ ತೊಗೊತೀವಿ ಬೆಂಗಳೂರಲ್ಲಿ ಎಲ್ಲ ಸೊಪ್ಪನ್ನ. ಇಲ್ಲೆಲ್ಲ 10 ರೂಪಾಯಿ, ಇದು 5 ರೂಪಾಯಿ 3 ರೂಪಾಯಿ ಆ ಥರ ಸಿಗುತ್ತೆ. ದೊಡ್ಡದಾಗಿದೆ ನೋಡಿ ಮಾರ್ಕೆಟ್. ಊರ ಹೆಸರು ನೀವು ಗೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಯಾವುದಂತ ಗೊತ್ತಾಗುತ್ತೆ ನಿಮಗೆ. ನಾವು ಬೆಂಗಳೂರಲ್ಲೆಲ್ಲ ಮಾರ್ಕೆಟ್ ಅಂತೀವಿ, ಇಲ್ಲೆಲ್ಲ ಸಂತೆ ಅಂತಾರೆ. ಸಂತೆಗೆ ಹಳ್ಳಿಲೆಲ್ಲ ಸಂತೆಗೆ ಬರೋದ್ರಲ್ಲಿ ಮಜಾನೇ ಬೇರೆ. ಮಾರ್ಕೆಟಲ್ಲಿ ಚಿಕ್ಕಮ್ಮವ್ರಿಗೆ ಅವರು ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ ನೋಡಿ. ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ. ಇವ್ರು ಬಂದಿದ್ದ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದಿರ ಮಾರ್ಕೆಟಲ್ಲೆಲ್ಲ ಇವರು ಮೀಟಿಂಗ್ ಮಾಡ್ಕೊಂಡಿರ್ತಾರೆ. ಕ್ರೌಡ್ ಇದೆ ನೋಡಿ. ಹಳ್ಳಿ ಕಡೆ ಎಲ್ಲ ವಾರದಲ್ಲಿ ಒಂದಿನ ಸಂತೆ ಅಂತ ಮಾಡ್ತಾರೆ. ಅದು ಇವಾಗ ಈ ಊರಲ್ಲಿ ಬಂದ್ಬಿಟ್ಟು ಮಂಗಳವಾರ ಸಂತೆ. ಇಲ್ಲಿ ಎಲ್ಲ ತರಕಾರಿನೂ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ಒಂದು ನಿಮಿಷ. ತರಕಾರಿ ಎಲ್ಲ ಹೆಂಗಿದೆ ಇಲ್ಲಿ? ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತಮ್ಮ. ಇಲ್ಲಿ ಹಳ್ಳಿ ಕಡೆ ಅಲ್ವಾ, ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ನಮ್ಮ ಬೆಂಗಳೂರಲ್ಲಿ ಆ ಥರ ಸಿಗಲ್ಲ. ಇಲ್ಲಂದ್ರೆ ಹಳ್ಳಿ ಕಡೆ ಎಲ್ಲ ತಂದಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಂ, ಮಾರ್ಕೆಟಿಂದ ಮನೆಗೆ ಬಂದ್ವಿ. ಎಷ್ಟು ಐಟಮ್ ತೊಗೊಂಬಂದಿದ್ದೀವಿ ನೋಡಿ. ಇದೆಲ್ಲ ಐಟಮ್ ತೊಗೊಂಬಂದ್ವಿ. ಈಗ ನಮ್ಮ ಸ್ಯಾಂಡಿ ಏನು ತೊಗೊಂಬಂದವ್ರು ನನಗೆ ಅಂತ ಮೂಸ್ತಾವಳವಳು. ನಾವೇನಕ್ಕೆ ಊರಿಗೆ ಬಂದಿರೋದಂತ ನಿಮಗೆ ಗೊತ್ತಿರಲಿಲ್ಲ ಅಲ್ವಾ, ನೀವು ವಿಡಿಯೋ ನೋಡಿ ಗೊತ್ತಾಗತ್ತೆ ಅಂತ ಅಂದ್ವಿ. ಮತ್ತು ನನಗೆ ಈ ಹಬ್ಬದ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಮ್ಮ ಚಿಕ್ಕಮ್ಮನಿಗೆ ಗೊತ್ತು, ಅವ್ರನ್ನೇ ಕೇಳೋಣ. ಹೇಳಿ ಚಿಕ್ಕಮ್ಮ. ಅದೇ ಬೆಳಿಗ್ಗೆನೆ ಹೇಳಿದ್ರಲ್ಲ, ನಮ್ಮ ಊರಲ್ಲಿ ಗಾಳಿ ಹಬ್ಬ ಅಂತ ಮಾಡ್ತಾರೆ. ಅದು ಏನಕ್ಕೆ ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಈ ಟೈಮಲ್ಲಿ ಏನು ಕೆಟ್ಟದು ಇದು ಏನು ಜ್ವರ ಅದು ಇದು ಬರಬಾರ್ದಂತ ಈ ಹಬ್ಬ ಮಾಡ್ತೀವಿ ನಾವು. ಅದು ಗ್ರಾಮ ದೇವತೆಗೆ ಅಂತ ಹಬ್ಬ ಮಾಡ್ತೀವಿ ಈ ಟೈಮಲ್ಲಿ. ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ, ಹಬ್ಬ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಇಲ್ಲೆಲ್ಲ ಮರಿ ಹೊಡೆದ್ಬಿಟ್ಟು ಅವಾಗಲೇ ಎಲ್ಲ ಭಾಗ ಮಾಡಿದ್ದಾರೆ. ಇದು ಗುಡ್ಡೆ ಮಾಂಸ ಅಂತಾರಲ್ಲ ಆ ಥರ, ಎಲ್ಲರ ಮನೆಗೂ ಒಂದೊಂದು ಗುಡ್ಡೆ ಮಾಂಸ, ಒಂದೊಂದು ಭಾಗ. ನೋಡಿ ದೇವರು. ನೋಡಿ ಇದೇ ಹಬ್ಬ. ಇಲ್ಲಿ ಊರಲ್ಲಿ ಅಂದರೆ ಇದು ತಾಂಡ ಚಿಕ್ಕದು, ಬರೀ ಒಂದು 6-7 ಮನೆ ಇದಾವ. ಎಷ್ಟು ಮನೆ ಇದ್ದಾವೆ? ಇಲ್ಲ, ಒಂದು 30 ಮನೆ ಇದ್ದಾವೆ. ಒಂದು 30 ಮನೆ ಇದ್ದಾವೆ. ಇನ್ನು ಯಾರೂ ಬಂದಿಲ್ಲ. ಆಮೇಲೆ ಬಂದಮೇಲೆ ಜಾಸ್ತಿ ಜನ ಆಗ್ತಾರಂತ ನಾನು ಇವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ಹಬ್ಬನೇ ಮಾಡ್ತಾ ಇರೋದು. ಇವಾಗ ಹಬ್ಬ ಸ್ಟಾರ್ಟ್ ಆಗೈತೆ. ಮರಿ ಹೊಡೆದ್ಬಿಟ್ಟು ಎಲ್ಲ ಗುಡ್ಡೆ ಮಾಂಸ ಹಾಕ್ಬಿಟ್ಟು ಎಲ್ಲ ಮನೆಗೂ ಒಂದೊಂದು ಭಾಗ ಅಂತ ಕೊಡ್ತಾರೆ. ಮತ್ತು ನೈಟ್ ಏನೋ ಶಾಸ್ತ್ರ ಇದೆ ಅಂತೆ 12 ಗಂಟೆ ಮೇಲೆ. ಅದೇ ಊರು ಶಾಂತಿ ಮಾಡೋಕ್ಕೆ ಅಂತ ಮಾಡ್ತಾರೆ ಹಬ್ಬ. ಅದಕ್ಕೆ ನಾವು ಊರಿಗೆ ಬಂದಿರೋದು ಅಷ್ಟೇ. ಈಗ ನಮ್ದೆಲ್ಲ ಊಟ ಆಯ್ತು. ಇನ್ನೂ ನಿದ್ದೆ ಮಾಡೋ ಗಂಟೆ ಆಗುತ್ತೆ. ಏನ್ ಗೊತ್ತಾ, ನಿದ್ದೆನೇ ಬರಲ್ಲ. ಕಡಲೆ ಬೀಜ ಹಾಕ್ಬಿಟ್ಟು 100 ಯೋಚನೆ ಮಾಡ್ತಿದ್ದೀನಿ. ಒಂದು ಹನಿನೂ ಬೀಳ್ತಾ ಇಲ್ಲ. ಸಾವಿರಾರು ಗಟ್ಟಲೆ ದುಡ್ಡು ಹಾಕಿದ್ದೀನಿ, ಬಂಡವಾಳ ಬರುತ್ತಂತ ಗ್ಯಾರಂಟಿ ಇಲ್ಲ. ಆಮೇಲೆ ಪಾಪ ರೈತರ ಕಷ್ಟ ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು? ಪಾವಡ ತಾಳಿಗೆ ಏನ್ರಪ್ಪ ನಿಂಗೆ ಹೇಳಿ. ನಾವು ಏನ್ ಗೊತ್ತಾ, ಮಳೆ ಬರ್ತಿದ್ದಂಗೆ ನಾವು ನಾನಾ ರೀತಿಯ ಕಷ್ಟಪಡ್ತಿದ್ದೀವಿ. ಒಂದು ದಿನಕ್ಕೆ ಬರೀ 1000 ರೂಪಾಯಿ ಕೊಡ್ತಿದ್ರು, ಈಗ 700 ರೂಪಾಯಿ ಕೊಡ್ತಿದ್ದಾರೆ. ಮಳೆಗಾಲ ಇಲ್ಲ, ಏನು ಬಿಸಿಲುಗಾಲ ಅಂತೇಳಿ ಕಡಲೆ ಬೀಜ ಹಾಬಿಟ್ಟು ಕಣ್ಣೀರು ಸುರಿಸ್ತಾ ಇದ್ದೀವಿ ನಾವು.
ಈ ಕಷ್ಟ ನಮ್ಗಲ್ಲ, ಪ್ರಪಂಚದಲ್ಲಿ ಯಾರಿಗೂ ಬರಬಾರ್ದು ಅಂತೇಳಿ ನಿಮ್ಮೆಲ್ಲರಿಗೂ ನಾವು ಬೇಡ್ಕೊಂತ ಇದ್ದೀವಿ. ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.